ऐसा मुझको बना, ऐसा मुझको बना, मेरे अंदर तेरी आदतों को भर दो, मेरे अंदर तेरी चाहतों को भर दो, मेरे अंदर तेरी आदतों को भर दो, मेरे अंदर तेरे चाहतों को भर दो, ऐसा तो भर दो, ऐसा तो भर दो, खुद सा बना दो मुझे, खुद सा बना दो, ऐसा तो भर दो, ऐसा तो भर दो मुझे, तेरी चाहतों को भर दो, मेरे अंदर तेरे आदतों को भर दो, ऐसा तो भर दो, खुद सा तो खुद सा बना लो मुझे, ऐसा तो भर दो, खुद सा बना दो मुझे। धन्यवाद पिता, धन्यवाद पिता परमेश्वर, धन्यवाद पिता परमेश्वर, धन्यवाद पिता परमेश्वर। थैंक यू प्रभु, थैंक यू प्रभु, थैंक यू जीसस, थैंक यू जीसस, थैंक यू जीसस, थैंक यू जीसस। ಸ್ತುತಿ ಮಹಿಮೆ ಯೋಗ್ಯವಾಗಿರೋ ಪಿತಾ, ಭೂಮಿ ಆಕಾಶಕ್ಕೂ बनाने वाला ಪಿತಾ ಪರಮಾತ್ಮ, ಕೋಟಿ ಕೋಟಿ ಧನ್ಯವಾದ ಪಿತಾ ತಂದೆ ಕರ್ತನೆ. ನಿಮ್ಮ ನಾಮ ಪವಿತ್ರ ಎನಿಸ್ಕೊಳ್ಳಿ, ನಿಮ್ಮ ರಾಜ್ಯ ಬರಲಿ ಸ್ವಾಮಿ. ತಂದೆಯಾದ ಕರ್ತನೆ, ನಮ್ಮೆಲ್ಲ ಪಾಪಗಳನ್ನು ತಪ್ಪುಗಳನ್ನು ಕ್ಷಮಿಸಬೇಕಾಗಿ ಕೇಳ್ಕೊತೀನಿ ಪರಮಾತ್ಮ. ಯೇಸುವಿನ ರಕ್ತದಿಂದ ಬೇಡ್ತೀವಿ ತಂದೆ. ಈ ವಿಡಿಯೋನ ಮಾಡೋಕೆ ಹೇಳಿದ್ದೀವಿ ನೀನು ಪರಮಾತ್ಮ. ಈ ವಿಡಿಯೋನ ಕೇಳ್ತೀವಿ, ಯಾರ್ಯಾರು ಕೇಳಬೇಕು ಅಂತ ನಿನ್ನ ಇಷ್ಟ ಇದೆಯೋ ಅವರನ್ನೇ ಈ ವಿಡಿಯೋಗೆ ನೋಡೋದಕ್ಕೆ ಕೃಪೆ ಕೊಡು. ಈ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಜನ್ರೇಷನ್ ಕರ್ಸ್ನ ಕ್ಯಾನ್ಸಲ್ ಮಾಡುವಂಥ ಬೇಡ್ಕೋತೀನಿ ಪರಮಾತ್ಮ. ನೀನು ಹೇಗೆ ಪ್ರೇತನ ಆರಿಸ್ಕೊಂಡ್ಯೋ, ನಿನ್ನ ಶಿಷ್ಯನ ಆರಿಸ್ಕೊಂಡ್ಯೋ, ಅದೇ ರೀತಿ ಈ ವಿಡಿಯೋಗಳನ್ನೆಲ್ಲ ನೋಡುವಂಥ ಪ್ರತಿಯೊಬ್ಬರನ್ನ ನೀನು ಆರಿಸ್ಕೊಂಡು ನಿನ್ನ ರಕ್ತದ ಅಧಿಕಾರ ಕೊಡು ಪರಮಾತ್ಮ. ತಂದೆ, ಇವ್ರ ಮೇಲಿಂದ ಎಲ್ಲ ಜನ್ರೇಷನ್ ಕರ್ಸ್ನ ಕಿತ್ತೋಗೋದು, ನಿನ್ನ ಮನೆಯಲ್ಲೇ ಇವ್ರನ್ನ ಕರ್ಕೋ ಪರಮಾತ್ಮ. ಇವ್ರಿಗಾಗಿ ನಿನ್ನ ಮನೆ ಕಟ್ತೀಯ ಪರಮಾತ್ಮ, ಮನೇನ ಇವ್ರನ್ನ ಕರ್ಕೋ ಪರಮಾತ್ಮ. ತಂದೆ ಅದು ಕರ್ತನೆ ಪರಮಾತ್ಮನೇ, ಪರಿಶುದ್ಧವಾದ ತಂದೆಯೇ ಪರಮಾತ್ಮ. ಇವ್ರ ಮಕ್ಕಳನ್ನ ನಿಮ್ಮ ರಕ್ತ ಕೋಟೆ ಒಳಗಡೆ ಇಟ್ಟು ನೀನು ಕಾಪಾಡ್ತೀಯ ಪರಮಾತ್ಮ. ಇವ್ರ ಮಕ್ಕಳ ಮದುವೆನ ನೀನು ಮಾಡಿದ್ಯಾ ಪರಮಾತ್ಮ. ಇವ್ರನ್ನೆಲ್ಲರನ್ನ ಕಣ್ಣುಗಳನ್ನು ಹೊಸ ಕಣ್ಣುಗಳನ್ನಾಗಿ ಮಾಡಿದ್ಯಾ, ಹೊಸ ಕಣ್ಣುಗಳನ್ನ ಕೊಟ್ಟಿದ್ಯಾ ಪರಮಾತ್ಮ. ಇವ್ರಿಗೆ ಆತ್ಮದಿಂದ ನಡೆಯುವಂಥ ಜೀವನ ಇವ್ರದ್ದು ಮಾಡಿದ್ಯಾ ಪರಮಾತ್ಮ. ನಿನ್ನ ರಾಜ್ಯಕ್ಕಾಗಿ ಉಪಯೋಗ ಆಗುವಂಥ ಉತ್ತಮವಾದ ಪಾತ್ರೆನಾಗಿ ಇವ್ರನ್ನ ಮಾಡಿದ್ಯಾ ಪರಮಾತ್ಮ. ತಂದೆ, ಇವ್ರ ಮೇಲಿರೋ ಎಲ್ಲ ರೋಗ, ಎಲ್ಲ ಬಡತನ, ಎಲ್ಲ ಕಷ್ಟ, ಎಲ್ಲ ದುಃಖ, ಎಲ್ಲ ರಕ್ತಸ್ರಾವ ಇವತ್ತು ಹೇಗೆ ಸ್ವಸ್ಥ ಆದ್ಲು, ಹೇಗೆ ಕುಷ್ಠ ರೋಗಿಗಳು ಸ್ವಸ್ಥ ಆದರೂ ಅದರಂತೆ ಇವರು ಸ್ವಸ್ಥ ಆಗಿದ್ದಾರೆ ತಂದೆ. ನೀನು ಬರುವಂಥ ರಾಜ್ಯ, ನೀ ಕೊಡುವಂಥ ರಾಜ್ಯ ಎಂದು ಮುಗಿಲಾರ್ದಂಥ ರಾಜ್ಯ, ನೀನು ಕೊಡುವಂಥ ಮನೆ ಅಪಾರವಾದದ್ದು ಪರಮಾತ್ಮ. ಈ ಲೋಕದಲ್ಲಿ ಯಾವುದೂ ಅದಕ್ಕೆ ಸಮಾನವಿಲ್ಲ ಪರಮಾತ್ಮ. ತಂದೆಯಾದ ಕರ್ತನೆ, ನೀನು ಹೇಳಿದ್ಯಾ ಪರಮಾತ್ಮ, ಭೂಲೋಕದಲ್ಲಿ ಅಲ್ಲ ಪರಲೋಕದಲ್ಲಿ ಹಣ ಸಂಪಾದನೆ ಮಾಡ್ರಿ ಅಂತ. ಇವರು ಹಾಗೆ ಮಾಡುವಾಗೆ ನ್ಯಾಯ ಧರ್ಮಿಯಾಗಿ ಬದುಕಿ ಪರಲೋಕದಲ್ಲಿ ಹಣವಂತರಾಗುವಾಗೆ ಇವ್ರನ್ನ ನೀನು ಆಶೀರ್ವದಿಸಿದ್ಯಾ ಪರಮಾತ್ಮ. ಈ ಪ್ರಾರ್ಥನೆ ಕೇಳುವಂಥ ಪ್ರತಿಯೊಬ್ಬರನ್ನ ಲಾಜರ್ನಂತೆ ನೀನು ಹೊಸ ಜೀವನ, ಹೊಸ ದೇಹನ ಮಾಡಿದ್ಯಾ ಪರಮಾತ್ಮ. ತಂದೆ, ಈ ಪ್ರಾರ್ಥನೆ ಕೇಳುವಂಥ ಪ್ರತಿಯೊಬ್ಬರನ್ನ ಎಸ್ತರ್ನಂತೆ ಬ್ಲೆಸ್ ಮಾಡಿದ್ಯಾ ಪರಮಾತ್ಮ. ಈ ಪ್ರಾರ್ಥನೆ ಕೇಳಿ ದಾವಿದನು ಹೇಗೆ ಆ ಪವಿತ್ರಾತ್ಮ ತುಂಬಿ ಬದುಕಿ, ಆ ಅನಾಯಿಂಟಿಂಗ್ನಲ್ಲಿ ಹೇಗೆ ಆ ಅಭಿಷೇಕದಿಂದ ಬದುಕಿದ್ನೋ, ನಿನ್ನ ಕೃಪೆಯಿಂದ ಬದುಕಿದ್ನೋ, ನಿನ್ನನ್ನು ಹೇಗೆ ಕಡೆಯವರೆಗೂ ಶಾರೀರಿಕ ಮರಣ ಹೊಂದೋಗು ಹೇಗೆ ದಾವಿದನು ನಿನ್ನ ಪ್ರೀತಿಸಿದ್ನೋ, ಅದೇ ರೀತಿ ಪ್ರಾರ್ಥನೆ ಕೇಳುವಂಥ ಪ್ರತಿಯೊಬ್ಬರು ನಿನ್ನನ್ನು ಪ್ರೀತಿಸೋ ಹಾಗೆ ಅವ್ರನ್ನ ನೀನು ಬ್ಲೆಸ್ ಮಾಡ್ತೀಯ ತಂದೆ. ಅಪ್ಪ ತಂದೆ, ಕೇಳಿರಿ ನಿಮಗೆ ಕೊಡಲ್ಪಡುತ್ತೆ ಅಂತ ಹೇಳಿದಿರ. ಪ್ರತ್ಯೇಕ ಮಾತಿಗಾಗಿ ನನ್ನ ಪ್ರಾರ್ಥಿಸ್ರಿ ಅಂತ ಹೇಳಿದಿರ. ಹಾಗೆ ಯೇಸು ನಾಮದಿಂದ ಪ್ರಾರ್ಥಿಸುವಂಥ ಪ್ರತಿಯೊಬ್ಬರ ಜೊತೆಗೆ, ಯೌಷನ ಜೊತೆಗೆ ನೀನಿದ್ದಂತೆ ಇವ್ರ ಜೊತೆಗೂ ಇದೆಯಾ ಪರಮಾತ್ಮ. ಸಾವಿರಾರು ವಂಶದವರೆಗೂ ಇವ್ರನ್ನ ಆಶೀರ್ವದಿಸಿದ್ಯಾ ಪರಮಾತ್ಮ. ತಂದೆ, ಸಣ್ಣ ಮಕ್ಕಳಾಗಿ ಇವರು ನನ್ನ ರಾಜ್ಯಕ್ಕೆ ಸೇರಿದ್ದಾರೆ, ನೀ ಕೊಡುವಂಥ ಮನೆಗೆ ಇವರು ಸೇರಿದ್ದಾರೆ ಪರಮಾತ್ಮ. ತಂದೆ, ಇವರು ತಮ್ಮಂತೆ ಇನ್ನೊಬ್ಬರನ್ನು ಪ್ರೀತಿಸುವಂಥ ಆತ್ಮನ ಇವರು ಹೊಂದಿದ್ದಾರೆ ಪರಮಾತ್ಮ. ಪವಿತ್ರಾತ್ಮನ 9 ವರದಾನಗಳನ್ನ ಇವರು ಹೊಂದಿದ್ದಾರೆ ಪರಮಾತ್ಮ. ತಂದೆ ತಾಯಿನ ಪ್ರೀತಿಸುವಂಥವ್ರು ಇವರಾಗಿದ್ದಾರೆ ಪರಮಾತ್ಮ. ಕಳು ಮಾಡೋದು, ಸುಳ್ಳು ಮಾಡೋದು, ಇವರೆಲ್ಲವನ್ನು ಬಿಟ್ಟು ದುಷ್ಟನ ಎಲ್ಲ ಥರದ ಹ್ಯಾಬಿಟ್ಸ್ನ ಬಿಟ್ಟು ಪವಿತ್ರಾತ್ಮನು ಇರುವಂಥ ಗುಣಗಳನ್ನ ಇವರು ಹೊಂದ್ಕೊಂಡಿದ್ದಾರೆ ಪರಮಾತ್ಮ. ಯೆಹೋವನನ್ನು ಪ್ರೀತಿಸೋರು, ತಮ್ಮಂತೆ ಇನ್ನೊಬ್ಬರ ಪ್ರೀತಿಸೋರು,
ತಂದೆ ತಾಯಿನ ಗೌರವಿಸುವಂಥವ್ರು, ಇನ್ನೊಬ್ಬರ ವಸ್ತುನ, ಇನ್ನೊಬ್ಬರ ಹೆಂಡ್ತಿನ, ಇನ್ನೊಬ್ಬರ ವಸ್ತುನ ಆಸೆ ಪಡಲಾರ್ದೆ ಧರ್ಮಿಯಾಗಿ ಬದುಕುವಂಥ ಆತ್ಮ, ಸಮಾಧಾನದ ಆತ್ಮ, ಸಮಾಧಾನ ಪಡಿಸುವಂಥ ಆತ್ಮ, ಶಾಂತಿ ಆತ್ಮ, ಪ್ರೀತಿ ಆತ್ಮ, ಕ್ಷಮಾಪಣೆ ಆತ್ಮ, ಪವಿತ್ರಾತ್ಮನ 9 ಗುಣಗಳು ಇದ್ದೇ ಸಮಯದಲ್ಲಿ ಇವರು ಒಳಗಡೆ ಬಂದಿದ್ದಾವೆ ಪರಮಾತ್ಮ. ತಂದೆ, ನೀವು ನಿಮ್ಮ ಪರಮೇಶ್ವರನ ಆಲಯ ಕಟ್ಟುವಾಗ ನಿಮ್ಮ ಮನೆಯನ್ನು ಕಟ್ಟಲ್ಪಡುತ್ತೆ ಅಂತ ಹೇಳಿದ್ದೀರ ಪರಮಾತ್ಮ. ಇವರು ಚರ್ಚ್ಗೆ ಹೋಗುವಂಥವ್ರು, ಚರ್ಚನ್ನು ಸೇವೆ ಮಾಡುವಂಥವ್ರು, ಚರ್ಚಿಗಾಗಿ ಪ್ರಾರ್ಥಿಸುವಂಥವ್ರು ಇವರಾಗಿದ್ದಾರೆ ಪರಮಾತ್ಮ. ತಂದೆ, ನೀವು ಪರಲೋಕ ರಾಜ್ಯಕ್ಕಾಗಿ ತವಕ ಪಡ್ರಿ, ನಿಮಗೇನು ಬೇಕೋ ಅದನ್ನು ಕೊಡ್ತೀನಿ ಅಂತ ಹೇಳಿದ್ಯಾ ಪರಮಾತ್ಮ. ಇವರು ಪರಲೋಕ ರಾಜ್ಯ ಅಂದರೆ ವಚನ ಓದಿ, ಬೈಬಲ್ನಲ್ಲಿ ಓದಿ, ಬೈಬಲ್ನಿರುವಂಥದ್ದು ಎಲ್ಲವನ್ನೂ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಡೆಯುವಂಥವ್ರು ಇವರಾಗಿದ್ದಾರೆ ಪರಮಾತ್ಮ. ಇವರು ಹಾಗೆ ನಡೆಯುವಾಗ ನಿನ್ನ ಪವಿತ್ರಾತ್ಮ ಇವರಿಗೆ ಸಹಾಯ ಮಾಡಿದೆ ಪರಮಾತ್ಮ. ಇವರು ಲೋಕದಲ್ಲಿ, ಮೊಬೈಲ್ನಲ್ಲಿ, ಟಿ ವಿಯಲ್ಲಿ ನೋಡೋದನ್ನು ನಂಬಲಾರದೆ ವಚನದಲ್ಲಿ ಏನು ಬರೆದಿದೆಯೋ ಅದನ್ನೇ ನಂಬುವ ಹಾಗೆ, ಯಾರೇ ಇವ್ರ ಜೊತೆ ಯಾವುದೇ ರೀತಿಯ ಕೆಟ್ಟ ಬಿಹೇವಿಯರ್ ಮಾಡಿದರೂ ಪವಿತ್ರಾತ್ಮನ ಅನುಸಾರವಾಗಿ, ಪವಿತ್ರಾತ್ಮನ ಸಹಾಯದಿಂದ ವಚನನ ಪೂರ್ತಿ ಇವರು ಮಾಡುವಾಗೆ ಇವರಿಗೆ ಸಹಾಯ ನೀಡು ಪರಮಾತ್ಮ. ಯೇಸುನಾಮದಿಂದ ನಿನ್ನ ಪವಿತ್ರವಾದ ರಕ್ತನ ಇವ್ರ ಮೇಲೆ ಸುರಿಸ್ತೀನಿ, ಇವ್ರ ಮಕ್ಕಳ ಮೇಲೆ, ಇವ್ರ ಫ್ಯಾಮಿಲಿ ಮೇಲೆ, ಇವ್ರ ತಂದೆ ತಾಯಿ ಮೇಲೆ ಸುರಿಸ್ತೀನಿ ಪರಮಾತ್ಮ. ಇವ್ರ ಧರ್ಮಿಯಾಗಿ ಇವರು ಮಾತಾಡುವಂಥ ಪ್ರತಿಯೊಂದು ಮಾತು ವಚನನೇ ಆಗಿದೆ ಪರಮಾತ್ಮ. ವಚನದಲ್ಲದೆ ಬೇರೆ ಏನು ಇವ್ರು ಮಾತಾಡದಿರೋ ಹಾಗೆ ಪವಿತ್ರಾತ್ಮನ ಇವರು ಮುಟ್ಟುವಂತ ಬೇಡ್ಕೋತೀನಿ ಏಸಪ್ಪ. ಹಾಗೆ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಪರಮಾತ್ಮ. ಪರಮೇಶ್ವರನ ಅನುಗ್ರಹ, ಏಸಪ್ಪನ ಪ್ರೀತಿ, ಪವಿತ್ರಾತ್ಮನ ಸಹಾಯತ ಇವತ್ತಿನಿಂದ ನೀ ಬರುವವರೆಗೂ ಸದಾ ಇವ್ರ ಜೊತೆ, ನಮ್ಮ ಜೊತೆ ಯಾವಾಗಲೂ ಇಡು ತಂದೆ. ಥ್ಯಾಂಕ್ ಯು ಪರಮಾತ್ಮ. ಥ್ಯಾಂಕ್ ಯು ಜೀಸಸ್.